ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಕ್ತಿಯಲ್ಲಿ ಮಿಂದ ತಳವಾರಕೇರಿಯ ಭಕ್ತರು. ಈಗ ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಎಂದು ಹೇಳುವ ಬದಲಾಗಿ ದೇವರ ಸ್ಮರಣೆ ಮಾಡಿದ್ರೆ 7 ಜನ್ಮದಲ್ಲಿ ಪುಣ್ಯ ಬರ್ತಾ ಇತ್ತು ಎಂದು ಹೇಳಿದ್ದಾರೆಂದು ಆರೋಪಿಸಲಾಗಿದೆ. ಈ ಭಾಗವಾಗಿ ಸಂವಿಧಾನ ರಕ್ಷಣಾ ಸಮಿತಿ, ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಜೈಡಂ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಜೈ 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 ಭೀಮ್. ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಮಾನ್ಯ ಪ್ರಧಾನಿ ಮೋದಿ ಅವರು ಈಗ ಮಾಡಲೇಬೇಕು. ಮನಸ್ಸುಲ್ಲಿ ಇರುತ್ತಿರುವ ಮೋದಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. माफी मांगो, अमित शाह इस्तीफा दो, इस्तीफा दो, इस्तीफा दो. अमित शाह जय भीम, जय भीम, जय भीम, जय भीम, जय मुर्दाबाद. अमित शाह मुर्दाबाद, मुर्दाबाद, मुर्दाबाद. जय मुर्दाबाद, मुर्दाबाद, मुर्दाबाद. अमित शाह कौन है? चोर है, चोर है. अमित शाह कौन है? एक ಮಾಡಲೇಬೇಕು, ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಅಂಬೇಡ್ಕರ್, 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 ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್. ಇತ್ತೀಚೆಗೆ ಪಾರ್ಲಿಮೆಂಟ್ ಒಳಗೆ ಅಮಿತ್ ಶಾ ಅವರು, ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು RSSನ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಪಾರ್ಲಿಮೆಂಟ್ನೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅವೇಳಕಾರಿಯಾದಂಥ ಮಾತುಗಳನ್ನು ಆಡಿದ್ದಾರೆ. ಅದನ್ನು ವಿರೋಧ ಮಾಡಿ ಇಡೀ ದೇಶದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರದ ಪ್ರಮುಖರು ಕೂಡ ಅಮಿತ್ ಶಾ ಮಾತಾಡಿದನ್ನು ವಿರೋಧ ಮಾಡಿ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಇವತ್ತು ಏನು ಹೇಳಿದರೆ, ಇವತ್ತು ಪಾರ್ಲಿಮೆಂಟ್ ಒಳಗೆ ಅಮಿತ್ ಶಾ ಅಂತಂದ್ರೆ ಅಂಬೇಡ್ಕರ್, ಅಂಬೇಡ್ಕರ್, ಅಂಬೇಡ್ಕರ್ ಅಂತ ನೀವು ಯಾಕೆ ಹೇಳ್ತೀರಿ? ಅದ್ರ ಬದಲು ನೀವು ದೇವರ ಸ್ಮರಣೆ ಮಾಡಿದ್ರೆ ನಿಮಗೆ 7 ಜನ್ಮಗಳದ ನಿಮಗೆಲ್ಲೇನು ಪುಣ್ಯ ಬರ್ತಾ ಇತ್ತು, ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನುವಂಥ ರೀತಿಯಲ್ಲಿ ಅಮಿತ್ ಶಾ ಮಾತಾಡಿದ್ದೇನೆ. ಅಂದರೆ ಏನು ಅರ್ಥ ಏನು ಅಂತಂದರೆ, ನೀವು ಅಂಬೇಡ್ಕರ್ ಏನು ಅವ್ರನ್ನ ಸ್ಮರಣೆ ಮಾಡೋದು ಬೇಡ, ನೀವು ದೇವರ ಸ್ಮರಣೆ ಮಾಡ್ರಿ ಅಂತಂದು ಹೇಳುವಂಥ ಮಾತನ್ನು ಇವತ್ತೇನು ಹೇಳಿದರೆ ಅಂಬೇಡ್ಕರ್ಗೆ ಇದೊಂದು ರೀತಿ ಅಪಮಾನ ಮಾಡಿದಂಥ ರೀತಿ. ಈ ದೇಶದ 140 ಕೋಟಿ ಜನ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ನ ಸ್ಮರಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟಿದ್ದಾರೆ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗದ ಅವಕಾಶಗಳು ಕೊಟ್ಟಿದ್ದಾರೆ, ಶಿಕ್ಷಣ ಇಲ್ಲದವರಿಗೆ ಶಿಕ್ಷಣದ ಅವಕಾಶಗಳು ಕೊಟ್ಟಿದ್ದಾರೆ. ಈ ದೇಶದ ಜನ ಅತ್ಯಂತ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂವಿಧಾನವನ್ನು, ಲಿಖಿತ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಬರ್ಕೊಟ್ಟದಕ್ಕೋಸ್ಕರ ಇಡೀ ದೇಶದ ಜನ ಡಾಕ್ಟರ್ BR ಅಂಬೇಡ್ಕರ್ನ ಇವತ್ತು ಸ್ಮರಣೆ ಮಾಡುತ್ತೇವೆ ವಿನಃ ಮತ್ತಾವುದಕ್ಕೆ ಕಾರಣ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ನಾವು ಅಮಿತ್ ಶಾರಿಗೆ ಹೇಳಬೇಕಾಗಿದೆ. ಅಮಿತ್ ಶಾ ಒಂದೇ ಅಲ್ಲ, RS ಮತ್ತು ಬಿಜೆಪಿಗೆ ನಾವು ಹೇಳಬೇಕಾದಿಷ್ಟೇ, ನೀವು ಡಾಕ್ಟರ್ BR ಅಂಬೇಡ್ಕರ್ನ ನೀವು ಅಪಮಾನ ಮಾಡಿ
ಹೇಳಿದ ತಕ್ಷಣ ಅದು ಅಪಮಾನ ಆಗೋದಿಲ್ಲ. ನಿಮಗೆ ಆ ಯೋಗ್ಯತೆ ಇಲ್ಲ, ಅವರ ಕಾಲಿನ ಬೂಟಕ್ಕೂ ಕೂಡ ನೀವು ಸಮನಲ್ಲ ಅನ್ನೋದನ್ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತಂದೇಳಿ ಇವತ್ತೇನು ಅಮಿತ್ ಶಾ ಮಾತಾಡಿದರೆ ಅದನ್ನ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನ ಖಂಡನೆ ಮಾಡೋದು ಬಿಟ್ಟು ಇವತ್ತು ಅಮಿತ್ ಶಾ ಮಾತಾಡಿದ್ದು ಸರಿ ಅಂತಂದು ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಮತ್ತು RSSನವರು ಕೂಡ ಇವತ್ತು ಅಮಿತ್ ಶಾ ಮಾತಾಡಿದ್ದು ಸರಿ ಅಂತಂದು ಹೇಳ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತಂದ್ರೆ, ಈ ದೇಶದ ಸಂವಿಧಾನವನ್ನ ಕೊಡೋದ್ರ ಮುಖಾಂತರ ಈ ದೇಶದ ಘನತೆ ಮತ್ತು ಗೌರವವನ್ನ ಎತ್ತಿಡಿದಂತ ಡಾಕ್ಟರ್ BR ಅಂಬೇಡ್ಕರ್ನ ತುಚ್ಛೀಕರಿಸಿ ಮಾತಾಡ್ತಿರುವಂತ ಈ RSS, ಬಿಜೆಪಿ, ಈ ಅಮಿತ್ ಶಾ ಮತ್ತು ಈ ಮೋದಿಗಳನ್ನ ನಾವು ಬೀದಿಯಿಂದ ಒದ್ದು ಹೊರಗಾಕಬೇಕಾದಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಯಾಕಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನಮ್ಮ ಜನ ಇವತ್ತು ದೇವರು ಅಂತ ತಿಳ್ಕೊಂಡಿದ್ದಾರೆ. ದೇವರು ಎಲ್ಲಿದನೋ ಗೊತ್ತಿಲ್ಲ, ಆದರೆ ಜನ ತಿಳ್ಕೊಂಡಿರೋದೇನಂತಂದ್ರೆ ಇವತ್ತು ನಮ್ಮ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ನಮ್ಮ ನಿಜವಾದ ದೇವರು ಅಂತಂದೇಳಿ ಜನ ಮಾತಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಗುಡಿಗಳು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಇವತ್ತು ಅಮಿತ್ ಶಾ ಮಾತಾಡಿದರೆ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ವರ್ಷ ಈ 100 ವರ್ಷಗಳ RSS ಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಾರೆ. ಆ ಸ್ಥಾಪನಾ ದಿನಾಚರಣೆ ಹಿನ್ನೆಲೆಯೊಳಗೆ ಈ ಥರದ ಮಾತುಗಳು ಇಡೀ ದೇಶದೊಳಗೆ ಬರ್ತವೆ. ಇದನ್ನು ಖಂಡನೆ ಮಾಡೋದಕ್ಕೆ ಎಲ್ಲ ಭೀಮ ಭಕ್ತರು, ದಲಿತರು, ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡುವಂಥ ಎಲ್ಲ ದೇಶ ಪ್ರೇಮಿಗಳು ಇಂಥ ಹೇಳಿಕೆಗಳ ವಿರುದ್ಧ, ಅಮಿತ್ ಶಾ ವಿರುದ್ಧ, RSS ವಿರುದ್ಧ, ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಂದೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಹೊಸಪೇಟೆಯ JB ವೃತ್ತದಲ್ಲಿ ಮೊನ್ನೆ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾರಣ ಏನಂತಂದರೆ, ಮೊನ್ನೆ ಲೋಕಸಭೆಯಲ್ಲಿ ಅವ್ರು ಮಾತನಾಡುವ ಸಂದರ್ಭದಲ್ಲಿ ಏನೋ ಪದೇ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ. ನೀವು ಅವರ ಹೆಸರನ್ನು ಹೇಳುವ ಬದಲು ಭಗವಂತನ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಿದ್ರಿ. ಆದರೆ ನಿಜವಾಗ್ಲೂ ಸಹ ಭಗವಂತನ ಹೆಸರನ್ನು ಹೇಳಿದ್ರೆ ಮತ್ತೆ ಮೌಢ್ಯಕ್ಕೆ ದೂಕ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿನ ಅಭಿಲಾಷೆ ಇದೆ. ಹಾಗಾಗಿ ನಿಮ್ಮ ಸಂಘ ಪರಿವಾರ ಏನು RSS ಮತ್ತು ಮನುವಾದಿ ಸಂಘಟನೆಗಳೆಲ್ಲವೂ ಸೇರಿ ಇವತ್ತು ಭಾರತದ ಸಂವಿಧಾನವನ್ನು ತೆಗೆಯಬೇಕು, ಆ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಇನ್ಸಲ್ಟ್ ಮಾಡಬೇಕು ಅಂತೇಳಿ ನೀವು ಈ ಥರದ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಮನುವಾದಿ ಒಂದು ಸಂವಿಧಾನ ಇತ್ತು. ಆ ಸಂವಿಧಾನದಲ್ಲಿ ಏನೋ ಈ ತಳ ಸಮುದಾಯದ ಜನರಿಗೆ ಕೊರಳಿಗೆ ಚಿಪ್ಪು, ನಡುವಿಗೆ ಕಸಬಾರಿಗೆ ಕಟ್ಟಿರ್ತಕ್ಕಂಥ ನಿಮ್ಮ ಸಂವಿಧಾನ ನಮಗೆ ಗೊತ್ತು. ಯಾವ ಈ ಕೆಳವರ್ಗದ ಜನರು ಓದನ್ನು ಕಲಿತ್ರೆ ನಾಲ್ಗೆಯನ್ನು ಕಟ್ ಮಾಡ್ತಕ್ಕಂಥದ್ದು, ಓದನ್ನು ಕೇಳಿಸ್ಕೊಂಡ್ರೆ ಕಿವಿಯಲ್ಲೇ ಸೀಸವನ್ನು ಹಾಕ್ತಕ್ಕಂಥ ಕೆಲಸ ನೀವು ಮಾಡಿದರೆ ಇದು ನಾವು ಮರೆಯಲ್ಲ. ಸ್ನೇಹಿತರು, ನಮಗೆ ಗೊತ್ತಿರಲಿ, ಏನೋ ನೀನು ಒಬ್ಬ ಏನೋ ಗುಜರಾತ್ನಲ್ಲೇ ನೀನು ಯಾವುದೋ ಒಂದು ಕಳ್ಳತನ ಕೇಸು ಮತ್ತು ಮರ್ಡರ್ ಕೇಸ್ನಲ್ಲೇ ನೀನು ಗಡೀಪಾರ ಆಗಿರ್ತಕ್ಕಂಥ ವ್ಯಕ್ತಿ ಅಮಿತ್ ಶಾ. ನೀನು ಇವತ್ತು ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲೇ ಗೃಹ ಮಂತ್ರಿ ಆಗಿದ್ದು ನಮಗೆಲ್ಲ ಗೊತ್ತಿದೆ ಅದು ಯಾವ ಮೂಲಕ ಬಂದೆ ಅಂತೇಳಿ. ಆದರೆ ನಿನ್ನದೇ ರಾಜ್ಯದಲ್ಲೇ ಏನೋ ಇಷ್ಟೆಲ್ಲ ಹಗರಣಗಳು ಮಾಡಿದ್ವು, ಲಕ್ಷಾಂತರ ಕೋಟಿ ಹಗರಣವನ್ನು ಮಾಡಿ ದೇಶವನ್ನು ಕೊಳ್ಳೆ ಹೊಡೆದು ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಎಲ್ಲ ನಿಮ್ಮ ಸಂಘ ಪರಿವಾರದ ಹಿಂದುತ್ವ ಸಂಘಟನೆಯ ಮುಖಂಡರುಗಳು ಮತ್ತು ಆ ನಾಯಕರುಗಳೇ ಅವರೆಲ್ಲರೂ ಇವತ್ತು ನಮ್ಮ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ನೀವು ಆ ಜನರಿಗೆ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು ನೀನು ಪುಟುಗೋಸೆ ನೀನೊಬ್ಬನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಳ್ಳಿದ್ರು ಏನು ಆಗಲ್ಲ. ನಮಗೆ ದೇಶ ಪ್ರಪಂಚದ 125 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನದಂದು ಮತ್ತು ಅರ್ಧ ಫ್ಲಾಗನ್ನು ಏರಿಸ್ತಾರೆ. ಅದೇ ರೀತಿ ಅವರ ಏಪ್ರಿಲ್ 14ನೇ ತಾರೀಕು ಇಡೀ ವಿಜೃಂಭಣೆಯಿಂದ ಅಲ್ಲೆಲ್ಲ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆದರೆ ನೀನೊಬ್ಬ ಕೆಲಸಕ್ಕೆ ಬರಲಾರ್ದ ನಾಲಾಯಕ್ ಗೃಹ ಮಂತ್ರಿ ಅಂತೇಳಿ ನಾವು ಇವತ್ತು ಹೇಳ್ತೇವೆ. ಆದರೆ ನಿನಗೆ ನಿನ್ನ ಪಕ್ಷದ ಬಾವುಟನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ವಿಜಯನಗರ ಜಿಲ್ಲೆ ಮತ್ತು ಹೊಸಪೇಟೆಯಲ್ಲಿ ಸಹ ನಿನ್ನ ಪಕ್ಷದ ಜಾಂಡ ಹಿಡ್ಕೊಂಡು ಯಾರಾದರೂ ಮನೆಗೆ ಓಟ್ ಕೇಳಲಿಕ್ಕೆ ಬಂದರೆ ಅವ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ನಡೆದು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಹೊಸಪೇಟೆ ವಿಜಯನಗರ ಜಿಲ್ಲಾ ಕೇಂದ್ರವಾಗಿದ್ದರೂ ಪ್ರಧಾನ ಹಾಗೂ ಸತ್ರ ಜಿಲ್ಲಾ ನ್ಯಾಯಾಲಯಕ್ಕೆಂದು ಬಳ್ಳಾರಿಗೆ ತೆರಳಬೇಕಿತ್ತು. ಸ್ಥಳೀಯ ಶಾಸಕ HR ಗವಿಯಪ್ಪನವರ ಕೋರಿಕೆಯ ಮೇರೆಗೆ ಮುಖ್ಯಮಂತ್ರಿಗಳು ಕಾನೂನು ಹಾಗೂ ಆರ್ಥಿಕ ಇಲಾಖೆಗಳ ಮನವೊಲಿಸಲಾಗಿ ಪ್ರಧಾನ ಹಾಗೂ ಸತ್ರ ಜಿಲ್ಲಾ ನ್ಯಾಯಾಲಯಗಳನ್ನು ಬಳ್ಳಾರಿಯಿಂದ ಬೇರ್ಪಡಿಸಿ ಹೊಸಪೇಟೆ ಜಿಲ್ಲಾ ಕೇಂದ್ರಕ್ಕೆ ಹೊಸದಾಗಿ ಮಂಜೂರು ಮಾಡಲಾಗಿದೆ. ಈ ಭಾಗವಾಗಿ ಹೊಸಪೇಟೆ ವಕೀಲರ ಸಂಘವು ಶಾಸಕರಿಗೆ ಸನ್ಮಾನಿಸಿ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ತಿಳಿಸಿದ್ದಾರೆ.
ನಮ್ಮ ವಿಜಯನಗರ ಡಿಸ್ಟ್ರಿಕ್ಟದು ತುಂಬ ದಿವಸದಿಂದ ಬೇಡಿಕೆ ಇದ್ದದ್ದು ಜಿಲ್ಲಾ ಕಚೇರಿ ಆಗಬೇಕಂದೇಳಿ ಅದು ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಪ್ಲಸ್ ನೋಟಿಫಿಕೇಷನ್ ಸಹಿತ ಆಗಿದೆ. ಅದಕ್ಕೆ ಕಾರಣಕರ್ತರಾದ ನಮ್ಮ ತಾಲೂಕಾ ಅಧ್ಯಕ್ಷರು ಮತ್ತು ಎಲ್ಲ ಮೆಂಬರ್ಸ್ಗೆ ಕೃತಜ್ಞತೆಗಳು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅವರು ಭಾಳಷ್ಟು ಶ್ರಮಪಟ್ಟು ಫಾಲೋ ಅಪ್ ಮಾಡಿ, ಯಾಕಂದರೆ ಇಲ್ಲಿಂದ ಬಳ್ಳಾರಿಗೆ ಹೋಗಿ ಭಾಳಷ್ಟು ಕ್ಲೈಂಟ್ಸ್ಗೆಲ್ಲ ಭಾಳ ತೊಂದರೆ ಆಗ್ತಾಯಿತ್ತು. ವಕೀಲರಿಗೂ ತೊಂದರೆ, ಪ್ಲಸ್ ನಮ್ಮ ಜನಕ್ಕೂ, ನಮ್ಮ ಜಿಲ್ಲಾ ಜನಕ್ಕೂ ತೊಂದರೆ ಆಗ್ತಾಯಿತ್ತು. ಅಂಥದ್ದು ಅವರೆಲ್ಲ ಸಾಹಸ ಮಾಡೋದಕ್ಕೋಸ್ಕರ ಇವತ್ತು ಅದು ಪೂರ್ಣ ಆಗಿದೆ. ಮೊದಲನೇದಾಗಿ ನಮ್ಮ ರಾಜ್ಯದ ಚೀಫ್ ಜಸ್ಟಿಸ್ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವರು ತೀರ್ಮಾನ ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ಈ ಕಚೇರಿ ನಮಗೆ ಜಿಲ್ಲಾ ಕೇಂದ್ರ ಆಗಿ ಇದಾಗೋದಲ್ಲ, ಜಿಲ್ಲಾ ಕಚೇರಿ ಬರೋದು ಅಲ್ಲ. ಹಾಗಾಗಿ ಅವರು ಒಂದು ಅಪ್ರೂವಲ್ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಮಗೆಲ್ಲ ಇದಾಗಿದೆ. ಅವರಿಗೆ ಕೃತಜ್ಞತೆಗಳು ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೂ ಹೋದ ತಿಂಗಳು ಎಲ್ಲರೂ ನಾವು ಮೆಂಬರ್ಸ್ ಎಲ್ಲ ಹೋಗಿ, ಯಾರು ನಮ್ಮ ಡಿಸ್ಟ್ರಿಕ್ಟ್ ಲಾಯರ್ಸು, ಅಧ್ಯಕ್ಷರು ಎಲ್ಲರೂ ಹೋಗ್ಬಿಟ್ಟು ಮತ್ತೆ ಮನವಿ ಮಾಡಿದ್ವಿ. ಇಲ್ಲ ಸರ್, ಭಾಳ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ಮೇಲೆ, ಇಲ್ಲ ಇಮಿಡಿಯೇಟಾಗಿ ನಾನು ಟೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಇವೆಲ್ಲ ಆಗಬೇಕಂದ್ರೆ ಫೈನಲ್ಲಾಗಿ ನಮ್ಮ ಮುಖ್ಯಮಂತ್ರಿಗಳು ಪಾತ್ರ ಇದ್ದೇ ಇರುತ್ತೆ. ಅವರಿಗೆ ಇವತ್ತಿಗೂ ಬಳ್ಳಾರಿ ಜಿಲ್ಲೆ ಮೇಲೆ, ವಿಜಯನಗರ ಜಿಲ್ಲೆ ಮೇಲೆ, ಅದ್ರ ಮೇಲೆ ಹೊಸಪೇಟೆ ಮೇಲೆ ಭಾಳ ಪ್ರೀತಿ ಅವರಿಗೆ. ಇವತ್ತಿಗೂ ಒಂದು 8-9 ಸಾರಿ ಅವರು ಮುಖ್ಯಮಂತ್ರಿಗಳಾದಮೇಲೆ ನಮ್ಮ ತಾಲೂಕಾಗೆ ಬಂದಿದ್ದಾರೆ. ಯಾವ ತಾಲೂಕುಗಳಿಗೆ ಅಷ್ಟು ವಿಸಿಟ್ ಕೊಡೋಂಗಿಲ್ಲ ಅವರು. ಹಾಗಾಗಿ ಅವರಿಗೆ ನಮ್ಮ ತಾಲೂಕು ಮೇಲೆ, ಸ್ಪೆಷಲಿ ಹೊಸಪೇಟೆ ಜನರ ಮೇಲೆ ಅಷ್ಟೇ ಪ್ರೀತಿ. ಹಾಗಾಗಿ ಅವ್ರದ್ದು ಅಪ್ರೂವಲ್ ಇಲ್ದಂಗೆ, ಅವರು ನೋಟಿಸ್ಗಿಲ್ದಂಗೆ ಆಗಲ್ಲ. ಇದು ಅವರು ಅಪ್ರೂವಲ್ ಕೊಟ್ಟಿದ್ದಕ್ಕೋಸ್ಕರ ಆಗಿದೆ. ಅವ್ರಿಗೂ ಕೃತಜ್ಞತೆಗಳು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ಈ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಇಡೀ ನಮ್ಮ ಹರಪನಹಳ್ಳಿ, ಹಡಗಲಿ, ಅಗ್ರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಮತ್ತು ಹೊಸಪೇಟೆ ನಮ್ಮೆಲ್ಲ ಜನಕ್ಕೆ ಒಂದು 40-50 ಕಿಲೋಮೀಟ್ರ್ನಲ್ಲಿ ಇವತ್ತೊಂದು ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿದೆ. ಇಲ್ಲದ್ರ ಮುಂಚೆ ಎಲ್ಲ ನಮಗೆ 100-150 ಕಿಲೋಮೀಟ್ರ್ ಆಗೋದು. ಬಳ್ಳಾರಿಗೆ ಹೋಗ್ಬೇಕಂದ್ರೆ 200 ಕಿಲೋಮೀಟ್ರ್ ತನಕ ಒಬ್ಬೊಬ್ರಿಗೆ ಆಗೋದು. ಅದೆಲ್ಲ ತಪ್ಪೋಗುತ್ತೆ. ಇಲ್ಲಿ ಹೊಸಪೇಟೆಗೆ ಆಗಿರೋದ್ರಿಂದ ನಾನು ಎಲ್ಲ ನಮ್ಮ ಮೆಂಬರ್ಸು ಮತ್ತು ನಮ್ಮ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಚೀಫ್ ಜಸ್ಟಿಸ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಥ್ಯಾಂಕ್ ಯು. ಈ ದಿನ ನಿಜವಾಗ್ಲೂ ಒಂದು ಶುಭ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ವಿಜಯನಗರ ಜಿಲ್ಲೆ ಆದ ನಂತರ ಎಲ್ಲ ಇಲಾಖೆಗಳು, ಜಿಲ್ಲಾ ಇಲಾಖೆಗಳು ನಮ್ಮ ಹೊಸಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು. ಆದರೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೋರ್ಟ್ ಮಾತ್ರ ಇರಲಿಲ್ಲ. ನಮಗೆ ಬಳ್ಳಾರಿಗೆ ಹೋಗಬೇಕಾಗಿತ್ತು ಪ್ರತಿಯೊಂದು ವಿಷಯಕ್ಕೂ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾನ್ಯ ಶಾಸಕರಲ್ಲಿ ಒಂದು ಮನವಿಯನ್ನು ಕೊಟ್ಟು ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮ ರಿಕ್ವೆಸ್ಟ್ಗೆ ತಕ್ಷಣ ಅವರು ಸ್ಪಂದಿಸಿ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಮಂತ್ರಿಗಳಿಗೆ ನಮ್ಮ ವಿಷಯವನ್ನೆಲ್ಲ ತಾವು ಖುದ್ದಾಗಿ ಓಡಾಡಿ ಇದು ಸ್ಯಾಂಕ್ಷನ್ ಆಗಬೇಕು, ಭಾಳ ತೊಂದರೆ ಇದೆ, ಜನರಿಗೆ ಆಗ್ತಕ್ಕಂಥ ಅನಾನುಕೂಲತೆ, ಲಿಟಿಗೆಂಟ್ಸಿಗೆ ಮತ್ತು ವಕೀಲರಿಗೆ ಆಗ್ತಕ್ಕಂಥ ಎಲ್ಲ ತೊಂದರೆಗಳನ್ನು ವಿವರಿಸಿ ತಾವು ಟೇಬಲ್ ಓಡಾಡಿ ಮತ್ತು ನಮಗೆ ಈ ಒಂದು ಜಿಲ್ಲಾ ಒಂದು ಸತ್ರ ನ್ಯಾಯಾಲಯ ಬರೋದಕ್ಕೆ ಶ್ರಮಪಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಮಾನ್ಯ ಕಾನೂನು ಸಚಿವರು ಅವ್ರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇವೆಲ್ಲದಕ್ಕೂ ಮುಖ್ಯ ಕಾರಣರಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಹ ಇದನ್ನು ತಕ್ಷಣ ನಮ್ಮ ಮಾತಿಗೆ ಹೋಗೊಟ್ಟು ಇದನ್ನು ಕಾರ್ಯಪ್ರವೃತ್ತರಾಗಿ ನಮಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಯಾಂಕ್ಷನ್ ಮಾಡೋದಕ್ಕೆ ನಮ್ಮ ವಕೀಲರ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ತಳವಾರಕೇರಿಯ ದೈವಸ್ಥರು ಹಾಗೂ ಭಕ್ತರಿಂದ ರಾಂಪುರ ದುರ್ಗಮ್ಮ ದೇವಿಯ ಕಾರ್ತಿಕೋತ್ಸವವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗರ್ಭಗುಡಿಯ ಮೂರ್ತಿಗೆ ಮಹಾಮಂಗಳಾರತಿ ಬೆಳಗಿಸಿದ ನಂತರ ನೆರೆದ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸಿದರು.
ಸರ್ವರಿಗೂ ಶ್ರೀ ತಾಯಿ ಡಾಕ್ಟರ್ ದುರ್ಗಾದೇವಿಯ ಆಶೀರ್ವಾದ ಲಭಿಸಲೆಂದು ಎಲ್ಲರಿಗೂ ಆಶಿಸುತ್ತಾ ಈ ದಿನ ಶ್ರೀ ರಾಪುರ ದುರ್ಗಾದೇವಿಯ ಕಾರ್ತಿಕೋತ್ಸವ ಇರುವುದರಿಂದ ಸರ್ವ ಭಕ್ತಾದಿಗಳು ಬಂದು ನಮ್ಮ ದುರ್ಗಾದೇವಿಯ ಗುಡಿ ಮುಂದೆ ಈ ದೀಪ ಬೆಳೆಸುವ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಹಾಗೂ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳೆಲ್ಲ ಪಾರಾಗಿ ಮುಂಬರುವ ದಿನಗಳಲ್ಲಿ ವೈವಿಧ್ಯಮಯವಾಗಿ ಒಳ್ಳೆಯ ಸುಖ ಶಾಂತಿ ಸಮೃದ್ಧಿ ನೆಲೆಸಲೆಂದು ಸರ್ವ ದೈವದವರು ಹಾಗೂ ಭಕ್ತಾದಿಗಳು ಮತ್ತು ನಮ್ಮ ತಳವಾರಕೇರಿ ಯುವಜನರೆಲ್ಲ ಸೇರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ತಿಕೋತ್ಸವವನ್ನು ನಾವೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ, ಅದೇ ರೀತಿ ಈ ನಮ್ಮ ದೈವದವರಿಗೆ ಹಾಗೂ ಯುವಜನರಿಗೆ ಈ ಕಾರ್ತಿಕದಲ್ಲಿ ಈ ಕಂಕಣ ಕಟ್ಟುವ ಮೂಲಕ ಮುಂಬರುವ ದಿನಗಳಲ್ಲಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ನಮ್ಮ ದೈವದವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತಂದೇಳಿ ಕಂಕಣ ಕಟ್ಟುವ ಮೂಲಕ ಇದು ಒಂದು ನಾಂದಿ ಆಗಿರುತ್ತಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ದೈವಸ್ಥರು ಹಾಗೂ ಯುವಕರೆಲ್ಲ ಸೇರಿ ನಮ್ಮ ತಳವಾರಕೇರಿಯ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತಂದೇಳಿ ಬೇಡಿಕೊಡುತ್ತಾ, ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಒಳ್ಳೆಯದನ್ನು ಮಾಡಲಿ ಆ ತಾಯಿ ಅಂತ ಬೇಡಿಕೊಡುತ್ತಾ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಳಗಿಸಿ ಭಕ್ತಿಯಲ್ಲಿ ಮಿಂದ ತಳವಾರಕೇರಿಯ ಭಕ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.